ಇನ್ವೆಸ್ಟ್ ಮಾಡಿ, ದುಡ್ಡಾಗತ್ತೆ, ಭಯ ಪಡಬೇಡಿ. ಸ್ಟಾಕ್ ಮಾರ್ಕೆಟ್ ಲೈಫ್. ನಮ್ಮ ಇಂಡಿಯನ್ಸ್ಗೆ ಅಷ್ಟು ಸ್ಟಾಕ್ ಮಾರ್ಕೆಟ್ ಗೊತ್ತಾಗ್ತಾ ಇಲ್ಲ. ಬಿಕಾಸ್ ಆಫ್ ಫಾರಿನ್ ಅವ್ರು ಕೂಡ ದುಡ್ಡು ಹಾಕಿರ್ತಾರೆ ಕೆಲವೊಂದು ಸ್ಟಾಕ್ಸ್ ಅಲ್ಲಿ, ಓಕೆನಾ. ಬಟ್ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ದ ಟ್ರೇಡಿಂಗ್ ಹಬ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾರ್ಯಾರು ಎಷ್ಟೆಷ್ಟು ದುಡ್ಡು ಇಟ್ಟಿದ್ದಾರೆ ಅಂತ ನಿಮ್ಗೆ ಗೊತ್ತಾಗ್ಬೇಕಾ? ಡೇ ಎಷ್ಟು ದುಡ್ಡು ಇಟ್ಟಿದ್ದಾರೆ, ಜನ ಎಷ್ಟು ದುಡ್ಡು ಇದ್ದಾರೆ, ಬ್ಯಾಂಕ್ ಅವ್ರು ಎಷ್ಟು ಇಟ್ಟಿದ್ದಾರೆ, ಗೌರ್ಮೆಂಟ್ ಆಫ್ ಇಂಡಿಯಾ ಎಷ್ಟು ದುಡ್ಡು ಇದೆ ಅಂತ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ಹೋಗೋಕ್ಕಿಂತ ಮುಂಚೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಸೊ ಫಸ್ಟ್ ಈ ಸ್ಟಾಕ್ ಮಾರ್ಕೆಟ್ ಅಂದಿದ ತಕ್ಷಣ ನಿಮ್ಗೆ ಏನ್ ಅರ್ಥ ಆಗುತ್ತೆ? ಓಕೆ, ರಿಲಯನ್ಸ್ ಶೇರ್ಸ್ ಅಲ್ಲಿ, HDFC ಶೇರ್ಸ್ ಅಲ್ಲಿ, ITC ಶೇರ್ಸ್ ಅಲ್ಲಿ, ಏರ್ಟೆಲ್ ಶೇರ್ಸ್ ಅಲ್ಲಿ ನಾವೆಲ್ಲ ಇನ್ವೆಸ್ಟ್ ಮಾಡಿರ್ತೀವಿ. ನಿಮಗ್ ಗೊತ್ತಾ, ಕೆಲವೊಂದು ಸ್ಟಾಕ್ಸ್ ಅಲ್ಲಿ ಗೌರ್ಮೆಂಟ್ ಕೂಡ ಇನ್ವೆಸ್ಟ್ ಮಾಡಿರುತ್ತೆ, ಗೌರ್ಮೆಂಟ್ ಹೋಲ್ಡಿಂಗ್ಸ್ ಇರುತ್ತೆ. ದೊಡ್ಡ ದೊಡ್ಡ LIC ಅನ್ನೋ ಕಂಪನಿಗಳು, ಬ್ಯಾಂಕಿಂಗ್ ಕಂಪನೀಸ್, ಇನ್ಶೂರೆನ್ಸ್ ಕಂಪನಿಗಳು, ಫಾರಿನ್ ಅವ್ರು ಕೂಡ ದುಡ್ಡು ಹಾಕಿರ್ತಾರೆ ಕೆಲವೊಂದು ಸ್ಟಾಕ್ಸ್ ಅಲ್ಲಿ, ಓಕೆನಾ. ಬಟ್ ನಾನೇನ್ ಸ್ಟಾಕ್ಸ್ ನೇಮ್ ಮಾಡಕ್ ಹೋಗ್ತಾ ಇಲ್ಲ. ಈ ವಿಡಿಯೋದಲ್ಲಿ ನಾನೇನ್ ಎಕ್ಸ್ಪ್ಲೇನ್ ಮಾಡಬೇಕು ಅಂತಿದ್ದೀನಿ ಅಂದ್ರೆ, ಯಾರು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಷ್ಟು ಪರ್ಸೆಂಟ್ ಇದಾರೆ ಅನ್ನೋದನ್ನ ತಿಳಿಸ್ಕೊಡೋ ಉದ್ದೇಶ ಆಗಿರುತ್ತೆ. ಫಸ್ಟ್ ಬಂದ್ಬಿಟ್ಟು ಪ್ರೈವೇಟ್ ಇಂಡಿಯನ್ ಪ್ರಮೋಟರ್ಸ್, ಓಕೆನಾ, ಕಂಪನಿಗಳನ್ನ. ಸೊ ಓನರ್ಸ್ ಬಂದ್ಬಿಟ್ಟು ಆಲ್ಮೋಸ್ಟ್ 32.2% ಇರ್ತಾರೆ. ಅಂದ್ರೆ ಇವಾಗ ಲೈಕ್ ರಿಲಯನ್ಸ್ ಆಗಿರ್ಬೋದು, ಕಂಪನಿ ಪ್ರಮೋಟರ್ ಬಂದ್ಬಿಟ್ಟು ಮುಖೇಶ್ ಅಂಬಾನಿ ಅವರು 50% ಹೋಲ್ಡಿಂಗ್ ಇದ್ದಾರೆ ಇಂಡಿವಿಜುವಲ್ ರಿಲಯನ್ಸ್ ಅಲ್ಲಿ. ಸೊ ಆ ತರ ಎಲ್ಲಾ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಷ್ಟು ಪರ್ಸೆಂಟ್ ಇದಾರೆ ಅಂದ್ರೆ, ಸೊ ಪ್ರೈವೇಟ್ ಇಂಡಿಯನ್ ಪ್ರಮೋಟರ್ಸ್ ಬಂದ್ಬಿಟ್ಟು 32.2% ಇದಾರೆ, ಓಕೆನಾ. ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಅಂದ್ರೆ ಅಲ್ಲಿ ಇರ್ತಾರಲ್ಲ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್, ಸೊ ಅವ್ರು ಕೂಡ ನಮ್ಮ ಸ್ಟಾಕ್ಸ್ ಮಾರ್ಕೆಟ್ ಮೇಲೆ ಇನ್ವೆಸ್ಟ್ ಮಾಡಬಹುದು. ಸೊ ಮೋಸ್ಟ್ ಆಫ್ ದ ನೀವು ಒಳ್ಳೆ ಸ್ಟಾಕ್ಸ್ ನೋಡಿ, ಇವಾಗ ಅದಾನಿ ಆಗಿರ್ಬೋದು, ITC ಆಗಿರ್ಬೋದು, ಇನ್ಫೋಸಿಸ್ ಆಗಿರ್ಬೋದು, ಟಾಟಾ ಮೋಟಾರ್ಸ್ ಆಗಿರ್ಬೋದು, JSW ಆಗಿರ್ಬೋದು. ಸೊ ಇಂಥದ್ರ ಮೇಲೆ ಎಲ್ಲ ಮೋಸ್ಟ್ ಆಫ್ ದ FI ಒಳ್ಳೆ ಸ್ಟಾಕ್ಸ್ ಮೇಲೆ ದೇ ವಿಲ್ ಸಿ ದ ಫಂಡಮೆಂಟಲ್ಸ್ ಅಂಡ್ ಕ್ಯಾಶ್ ಫ್ಲೋ ಅಂಡ್ ದೇ ವಿಲ್ ಇನ್ವೆಸ್ಟ್ ಅಂಡ್ ದೇ ವಿಲ್ ಮೇಕ್ ಸಮ್ ಗುಡ್ ರಿಟರ್ನ್ಸ್, ಓಕೆನಾ. ಇದೇ ತರ ಸೊ ಬೇರೆ ಅವರು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಸೊ ಡೊಮೆಸ್ಟಿಕ್ ಮ್ಯೂಚುವಲ್ ಫಂಡ್ಸ್ ಅವರು, ಓಕೆನಾ, ನಮ್ಮ ಮ್ಯೂಚುವಲ್ ಫಂಡ್ಸ್ ಅವರು ಲೈಕ್ HDFC ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು, ನಿಪಾನ್ ಇಂಡಿಯಾ ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು, ಈ ತರ ICICI ಪ್ರೊಡೆನ್ಶಿಯಲ್ ಮ್ಯೂಚುವಲ್ ಫಂಡ್ಸ್ ಅವರು ಆಗಿರ್ಬೋದು. ತರ ನಂಬರ್ ಆಫ್ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ ಎಲ್ಲಾ ಕಾಂಬಿನೇಷನ್ ಒಂದು ಮ್ಯೂಚುವಲ್ ಫಂಡ್ಸ್ ಇರುತ್ತಲ್ಲ. ಸೊ ಮ್ಯೂಚುವಲ್ ಫಂಡ್ಸ್ ಅವರು ಕೂಡ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಮೇಲೆ 10.9% ಅಷ್ಟು ದುಡ್ಡು ಇಟ್ಟಿದ್ದಾರೆ. ಸೊ ಇದು ಗುಡ್, ಯಾಕಂದ್ರೆ ನಮ್ಮ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ನಮ್ಮ ಸ್ಟಾಕ್ ಮಾರ್ಕೆಟ್ ನ 10% ಓನ್ ಮಾಡ್ತಿರೋದು. ನೆಕ್ಸ್ಟ್ ಗೌರ್ಮೆಂಟ್ 10% ಇರುತ್ತೆ. ಅಂದ್ರೆ ಗೌರ್ಮೆಂಟ್ ಸ್ಟಾಕ್ಸ್ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಮೈನಿಂಗ್ ಸ್ಟಾಕ್ಸ್ ಲೈಕ್ ಕೋಲ್ ಇಂಡಿಯಾ. ಸೊ ಈ ಸ್ಟಾಕ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಿರ್ತಾರೆ, ಬಿಕಾಸ್ ಗೌರ್ಮೆಂಟ್ ಸ್ಟಾಕ್ಸ್ ಅಲ್ಲ ಅದು. ಲೈಕ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಓಕೆನಾ, ಇದೆಲ್ಲ ಗೌರ್ಮೆಂಟ್ ಸ್ಟಾಕ್ಸ್ ಅಲ್ವಾ. ಸೊ ಇದ್ರ ಮೇಲೆ ಅವ್ರು ಜಾಸ್ತಿ ಫೋಕಸ್ ಮಾಡ್ತಾರೆ. ಗೌರ್ಮೆಂಟ್ ಅಂಡರ್ ಅಲ್ಲಿ ಯಾವ್ದು ಬರುತ್ತೋ ಸ್ಟಾಕ್ಸ್ ಅಲ್ಲಿ ಅವ್ರು ಜಾಸ್ತಿ ತುಂಬಾ ಹೋಲ್ಡಿಂಗ್ಸ್ ಇರುತ್ತೆ. ಅಂಡ್ ದೇ ಆರ್ ದ ಸೊ ಇಂಡೈರೆಕ್ಟ್ಲಿ ಪ್ರಮೋಟರ್. ಸೊ ಯಾರು ಹೋಲ್ಡ್ ಮಾಡ್ತಾರೆ ಅಂದ್ರೆ, ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಯಾರು ಪ್ರೆಸಿಡೆಂಟ್ ಇರ್ತಾರೋ ಅವ್ರ ಅಂಡರ್ ಅಲ್ಲಿ ಈ ಪೋರ್ಟ್ಫೋಲಿಯೋ ಎಲ್ಲ ಇರುತ್ತೆ. ಗೌರ್ಮೆಂಟ್ ಪೋರ್ಟ್ಫೋಲಿಯೋ ಎಲ್ಲಿ ಇರುತ್ತೆ ಅಂದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕಡೆ ಇರುತ್ತೆ. ನೆಕ್ಸ್ಟ್ ಇಂಡಿವಿಜುವಲ್ ಇನ್ವೆಸ್ಟರ್ಸ್, ಜನ, ನಾವು, ಓಕೆನಾ, ಮ್ಯಾಕ್ಸ್ ನಾವು ಕೂಡ ಇರೋದು 9.6%. ನಾವ್ ಇನ್ವೆಸ್ಟ್ ಮಾಡಬೇಕು, ನೀವು ಇನ್ವೆಸ್ಟ್ ಮಾಡಬೇಕು ಅಂದ್ರೆ 9.6% ಇದೀವಿ. ಫಾರಿನ್ ಪ್ರಮೋಟರ್ಸ್, ಓಕೆನಾ, ಫಾರಿನ್ ಪ್ರಮೋಟರ್ಸ್ ಯಾರಾದ್ರೂ, ಫಾರ್ ಎಕ್ಸಾಂಪಲ್ ಇವಾಗ ಯಾರಾದ್ರೂ ಫಾರಿನ್ ಕಂಪನಿ ನಮ್ಗೆ ಇಲ್ಲಿ ಟೈ ಅಪ್ ಆಗಿದೆ ಅಂದ್ರೆ, ಸೊ ಅವ್ರು ಕೂಡ ಇಲ್ಲಿ ಪ್ರಮೋಟರ್ಸ್ ಆಗಿ ಕನ್ಸಿಡರ್ ಮಾಡ್ತಾರೆ, ಓಕೆನಾ. ಫಾರಿನ್ ಪ್ರಮೋಟರ್ಸ್ ಬಂದ್ಬಿಟ್ಟು 8.4% ಅಷ್ಟಿದ್ದಾರೆ, ಓಕೆನಾ. ನೆಕ್ಸ್ಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಓಕೆನಾ, ಬ್ಯಾಂಕ್ಸ್ ಆಗಿರ್ಬೋದು, ಸೊ ಇನ್ಶೂರೆನ್ಸ್ ಕಂಪನಿಗಳಾಗಿರ್ಬೋದು, ಇದು ಎಷ್ಟು ಪರ್ಸೆಂಟ್ ಇಟ್ಟಿದ್ದಾರೆ ಅಂದ್ರೆ, ಸೊ 5.4%. ನೆಕ್ಸ್ಟ್ ಅದರ್ಸ್ 6.7%, ಓಕೆನಾ. ಇಷ್ಟು ಪರ್ಸೆಂಟ್ ಹೋಲ್ಡಿಂಗ್ಸ್ ಇಟ್ಟಿದ್ದಾರೆ. ನೀವು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಬ್ಯಾಂಕ್ಸ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೆ, LIC ಅವರು ಇನ್ವೆಸ್ಟ್ ಮಾಡ್ತಾ ಇದಾರೆ, ನಮ್ಮ ಮ್ಯೂಚುವಲ್ ಫಂಡ್ಸ್ ಇನ್ವೆಸ್ಟ್ ಮಾಡ್ತಾ ಇದಾರೆ, ಫಾರಿನ್ ಅವ್ರು ಇನ್ವೆಸ್ಟ್ ಮಾಡ್ತಾ ಇದಾರೆ ನಮ್ಮ ಮಾರ್ಕೆಟ್ ಅಲ್ಲಿ. ನಿಮ್ಗೆ ಯಾಕೆ ಇನ್ವೆಸ್ಟ್ಮೆಂಟ್ಸ್ ಗೊತ್ತಾಗ್ತಾ ಇಲ್ಲ? ನೀಟಾಗಿ ಕಲ್ತ್ಕೊಂಡು ಇನ್ವೆಸ್ಟ್ ಮಾಡಿ, ದುಡ್ಡಾಗತ್ತೆ, ಭಯ ಪಡಬೇಡಿ. ಸ್ಟಾಕ್ ಮಾರ್ಕೆಟ್ ಲೈಫ್, ಓಕೆನಾ. ನೀವು ಒಂದು ಚಿಪ್ಸ್ ತಿನ್ಬೇಕಂದ್ರೂ ಸ್ಟಾಕ್ ಮಾರ್ಕೆಟ್ ಇಂದಾನೆ ಬರುತ್ತೆ, ಒಂದು ಗಾಡಿ ಓಡಿಸ್ಬೇಕಂದ್ರೂ ಸ್ಟಾಕ್ ಮಾರ್ಕೆಟ್ ಇಂದಾನೆ ಬರುತ್ತೆ, ಒಂದು ಬುಕ್ ತಗೊಬೇಕಂದ್ರೂ ಸ್ಟಾಕ್ ಮಾರ್ಕೆಟ್ ಇಂದಾನೆ ಬರುತ್ತೆ. ಎಲ್ಲರೂ ಸ್ಟಾಕ್ ಮಾರ್ಕೆಟ್ ಅಲ್ಲೇ ದುಡ್ಡು ರೈಸ್ ಮಾಡೋದು. ಬಟ್ ನಮ್ಮ ಇಂಡಿಯನ್ಸ್ ಗೆ ಅಷ್ಟು ಸ್ಟಾಕ್ ಮಾರ್ಕೆಟ್ ಗೊತ್ತಾಗ್ತಾ ಇಲ್ಲ, ಬಿಕಾಸ್ ಆಫ್ ಲಾಟ್ ಆಫ್ ನಾಲೆಜ್. ನಮ್ಮ ಸ್ಕೂಲ್ಸ್ ಅಲ್ಲಿ, ಕಾಲೇಜ್ ಅಲ್ಲಿ ಸ್ಟಾಕ್ ಮಾರ್ಕೆಟ್ ಹೇಳ್ಕೊಡಲ್ಲ. USA ಅಲ್ಲಿ 55% ಪ್ಲಸ್ ಇದಾರೆ. ಅವ್ರ ಚಿಕ್ಕ ಮಗುವಿಂದ ಹೇಳ್ಕೊಡ್ತಾರೆ, ಬ್ಲಡ್ ಅಲ್ಲಿ ಬಂದಿರುತ್ತೆ ಸ್ಟಾಕ್ ಮಾರ್ಕೆಟ್ ಅನ್ನೋದು. ಅವ್ರಿಗೆ ನಮ್ಮ ಇಂಡಿಯನ್ಸ್ಗೂ ಬರ್ಬೋದು ಅನ್ನೋ ಆಸೆ. ಅದರಲ್ಲಿ ನಮ್ಮ ಕರ್ನಾಟಕದವ್ರಿಗೆ ಸ್ಟಾಕ್ ಮಾರ್ಕೆಟ್ ಗೊತ್ತಾಗಬೇಕು ಅನ್ನೋದೇ ನನ್ನ ಆಸೆ. ನೀವೇನಾದ್ರೂ ಸ್ಟಾಕ್ ಮಾರ್ಕೆಟ್ ನ ಕಲಿಬೇಕು, ಇನ್ವೆಸ್ಟ್ ಮಾಡಬೇಕು ಅಂತಿದ್ರೆ, ಸೊ ಇಲ್ಲಿ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ನಿಮ್ ಸ್ಲಾಟ್ ನ ಬುಕ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋ ಉದ್ದೇಶ ಜಸ್ಟ್ ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ ಅಷ್ಟೇ. ಸೊ ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ ನಿಮ್ ಫೈನಾನ್ಷಿಯಲ್ ಅಡ್ವೈಸರ್ ನ ಕಾಂಟ್ಯಾಕ್ಟ್ ಮಾಡಿ ಇನ್ವೆಸ್ಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.